ಹೋಗಿ ಬರ್ತಾರೋ ಇಲ್ಲ ಇವ್ರು ಏನು ಬರೇ ನಿಮ್ಮ ಅಣ್ಣನಷ್ಟು ನೋಡಿ ಮಾತಾಡ್ಸ್ಕೊಂಡು ಹೊಳೆ ಬರ್ತಾರ ಏನು ಯವ್ವಾ ಅವಕ್ಕೆಲ್ಲ ಎಲ್ಲಿ ಕಬ್ರ ಐತಿ ಸಾಯಿ ಮುದುಕಿ ಮಗಳು ನೋಡ್ಬೇಕು ಅನ್ನಕತ್ತಾಳ ಅನ್ನೋದೆಲ್ಲ ಎಲ್ಲಿ ಕಬ್ರ ಐತಿ ಅಯ್ಯಯ್ಯ ಹೋಗಿ ಬರ್ತಾರ ಬಿಡ್ಬೇ ಅಮ್ಮ ಹೇಳಿ ಕಳ್ಸಿ ಹೋಗ್ಲಿಲ್ಲ ಅಂದ್ರೆ ಬಿಟ್ಟಿ ಏನ್ ನೀನು ಇರಿ ಓ ಅಜ್ಜಮ್ಮ ಇವ್ರು ಬಂದ್ರನ ನನ್ನ ಗಂಡ ಬನ್ನ ಎಲ್ಲ ಕಣವಲ್ಲ ಏನ್ ನನ್ನ ಕಣ್ಣು ಅಪ್ಪುಟ ಹೋಗಿ ಬಿಡ್ತೆ ಏನ ಇವ ನನ್ನ ಮಗಳು ನೋಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೋತಾ ಇದ್ ಕಣ್ಣು ಬೆಂಕಿ ಎತ್ತಿ ಏನ್ ಅಪ್ಪುಟ ಕಾಣವಲ್ತಲ್ಲೇ ನಿಮ್ಮ ಅಪ್ಪ ಏನಾರು ನನ್ನ ಕಣ್ಣಿಗೆ ಮಟ ಗಿಟ ಮಾಡ್ಸ್ಯಾನನ್ಲೇ ಈ ಮುಕ್ಕಿ ಕಣ್ ಕಾಣಬಾರ್ದಂತ ಹೇಳಿ ಏನಂಗ 8-10 ಕೂರಿಗೆ ಆಸ್ತಿ ಐತ್ ನೋಡು ಅದಕ್ಕೆ ನಿನ್ ಕಣ್ಣಂಗ್ ಮಾಡಿ ಎತ್ತಾಗರ ಸೈ ಹಾಕಿಸ್ಕೊಳ್ಳೋನು ಹೆಬ್ಬಟ್ಟು ಹೊತ್ತಿಸ್ಕೊಳ್ಳೋನು ಅಂತೇಳಿ ಮಾಡಿರ್ಬೇಕು ನಮ್ಮಪ್ಪ ಪಾಪ ಇನ್ನ ಏನಾರ ಒಂದಿಷ್ಟು ಆಸ್ತಿ ಇದ್ ಬಿಟ್ಟಿದ್ರೆ ಎಟ್ಟು ಉರಿತಿದ್ದೇನ ನೀನು ಸುಖದ್ರೆ ಮಾಟ ಮಾಡಿಸ್ತಾರಂತ ಕಣ್ಣಿಗೆ ಯಾಕೆ ಮಾಡಿಸ್ತಾನ ಹಂಗ್ ಮಾಟ ಮಾಡ್ಸೋದಾದ್ರ ನಿನಗ ಮಾಡಿಸಿ ಏಕದಮ್ ಶಿವನ್ ಪದ ಸೇರೋಂಗಾರ ಮಾಡ್ತಿದ್ದ ಅಂತವೆಲ್ಲ ಮಾಟ ಮಾಡಿ ನಮ್ಮ ಮನ್ಯಾಗ ಯಾರಿಗೂ ಗೊತ್ತಿಲ್ಲ ನಿನಗ ನಿನ್ ಮಗಳಿಗೆ ಗೊತ್ತಿದ್ರೆ ನೋಡ್ ಗೊತ್ತಿರ್ಬೋದು ಯವ್ವ ಹಲ್ಕಟ್ಟು ಬೆಂಡ್ಲಿ ಎಷ್ಟು ಮಾತಾಡ್ತಿಲೆ ಎತ್ತಾಗ ನಿಂತಿ ನಿನ್ನ ಇಕ್ಕರಿಸ್ತೇನೆ ತಡಿ ಒಂದು ಸಮಾಧಾನ ಕಣ್ಣು ಹೋಗ್ಯಾವು ಹೊಡ್ಯಾಕ್ ಬಂದು ಆಮೇಲೆ ಅರ್ಬಾಡ್ಸಿ ಎತ್ತಾಗರ ಮುಗ್ರಿಸಿ ಬಿದ್ದು ಕೈಕಾಲು ಮುರ್ಕೊಂಡಿ ಸುಮ್ಕುದ್ರಲ್ಲೇ ಇರಿ ಅಷ್ಟು ಒದರಾಕತ್ತೇನೆ ಇಲ್ಲೇ ನಿಂತಿಯಲ್ಲ ಅಲ್ಲ ಮತ್ತೆ ನೀವು ಬಾಗಲ ನಿಂತು ಒದರಿದ್ರೆ ನಾ ಏನ್ ಜಿಗ್ಕೊಂತ ಅಲ್ಲಿಗೆ ಓಡಿ ಬರ್ಲೇನ್ರಿ ಏನ್ ಹೇಳ್ರಿ ಒಳಗ್ ಬರ್ತೀರ ಬರೋದಿಲ್ಲ ಏನಿಲ್ಲ ಏನ ಹಂಗೇನಿಲ್ಲ ಅಂದಂಗ ಏನ ಕೇಳಾತಿದ್ನಿಪ್ಪ ಹೋಗತ್ತ ನೆನಪ ಹಾರಿಸಿದೆ ನನಗೆ ನಮ್ಮ ಇಲ್ಗಳ ಅತ್ತಿ ನಮ್ಮ ಅಪ್ಪನ ಮನೆಗೆ ಆಮೇಲೆ ಕಸ್ತೂರಿ ಮನೆಗೆ ಆಮ್ಯಾಗ ಏನಪ್ಪ ಅದು ಇದು ಇವರು ಸಣ್ಣ ಅತ್ತಿಯರ ಮನೆಗೆ ಎಲ್ಲ ಹೋಗ್ಯಾರ ಓ ಅದಕ್ಕೆ ಹೋಗ್ಯಾಳ ನಾವು ಈಗ ಕಸ್ತೂರಿ ಮನ್ಯಾಗ ಏನು ಕೇಳಿದ್ರೆ ಏನಪ್ಪ ಅವ್ರ ಮನೆಗೆ ಏನು ಕೇಳ್ತಾರ ಬಿಡ್ರಿ ತುಂಬಿದ ಕೊಡ ತುಳ್ಕಲ್ಲ ಅಂತೇಳಿ ಅವ್ರಿಗೆ ಏನು ಕೇಳೋದಿಲ್ಲ ಮದ್ವಿನೇ ಎಲ್ಲ ತಮ್ಮ ಖರ್ಚಾಕ್ ಮಾಡ್ಕೊಂಡಾರ ಇನ್ನು ಅವ್ರು ಹೋಗಿ ಕುಬ್ಸಕ್ಕೆ ಕೇಳ್ತಾರನ್ರಿ ಅವ್ರ ಯಾಕೆ ಕೇಳ್ತಾರ ಕೇಳಲ್ಲ ಇನ್ನು ನಮ್ಮ ಅಪ್ಪನ ಅಂತೇಳಿ ಕೇಳಿದ್ರು ಕೇಳ್ಬೋದು ನೀವು ಒಂಚೂರು ಬ್ಯಾಡ ಅಂತ ಹೇಳ್ಬೇಕಿಲ್ಲ ಚೈನು ವಾಚು ಉಂಗ್ರ ಏನೇನೋ ಕೊಡ್ಬೇಕಂತ ಬಂಗಾರದ್ದು ಪಾಪ ಮನ್ಯಾರ ನಮ್ಮ ಅಪ್ಪ ಮನೆ ಕಟ್ಸ್ಯಾನ ಪಾಪ ಅದು ಮನಿ ನೆರಿಕೆಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಕಟ್ಸ್ಯಾನ ಈಗ ಮತ್ತೆ ಚೈನ್ ಕೊಡು ಉಂಗ್ರ ಕೊಡು ವಾಚ್ ಕೊಡು ಅಂದ್ರ ಯಪ್ಪ ಮಾವ ಮತ್ತೆ ಈಕಿ ಈಗ ಈರಂದ್ಲ ನಮ್ಮ ಅವನಪ್ಪ ನಿಮ್ಮ ಮನೆಗೆ ಹೋಗ್ಯಾರಂತಲ್ಲ ನೀನು ನೋಡಿದ್ರೆ ಇಲ್ಲಿ ಬಂದಿಯಲ್ಪ ಮಾವ ಏನು ಅವ್ರು ಬಂದ್ರ ನನ್ನ ಜೊತೆಗೆ ಇಲ್ಲಪ್ಪ ನಮ್ಮ ಮನೆಗೆ ಹೋಗಿದ್ ವಿಚಾರ ಗೊತ್ತಿಲ್ಲ ಬಿಡ ನನಗೆ ನಾನು ಇಲ್ಲಿ ಬರ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡು ಬೆಳಗ್ಗೆ ಹೊಂಟು ಬಂದೆ ಅಲ್ಲಿ ನಡಕ್ ಒಂಚೂರು ಬೇರೆ ಕೆಲಸ ಇತ್ತು ಅಂತ ಹೋಗಿದ್ದೆ ಅದ್ರ ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದನಿ ಸುದ್ದ ಆತ್ಬಿಡ ಅವರು ನಿಂಗೆ ಭೇಟಿ ಆಗ್ಬೇಕಂತ ಹೋಗ್ಯಾರ ಮಾವ ನೀ ಇತ್ತಾಗ ಬಂದಿ ಅತ್ತಿ ಹೇಳ್ತಾಳ ಏನು ಮಾಡ್ತಾಳ ಬಂದ್ರು ಬರ್ಬತ್ತು ಈಗ ಹಂಗಾರ ಬರ್ತಾರೆ ಈಗ ಬರ್ತಾರೆ ಯಾಕಂದ್ರೆ ನಾ ಬೆಳಗ್ಗೆ ಮನೆ ಬಿಟ್ಟನಿ ಈಗ ಅಷ್ಟೊತ್ತಿಗೆ ಇವರಿಗೆ ಮನೆಗೆ ಹೋದ್ರಂದ್ರು ಹೇಳಿರ್ತಾರೆ ಬರ್ಬತ್ತು ಈಗ ಬರ್ಬೋದು ಏನಾರ ವಿಚಾರ ಇತ್ತಾನೆ ನಮ್ಮ ಮನೆಗಿಡ ಯಾಕೆ ಹೋಗ್ಯಾರ ಏನಾರ ವಿಚಾರ ಇತ್ತು ನನ್ನ ಕೇತಲ್ಲಪ್ಪ ನೀನು ಹಿರಿಯರ ಅಪ್ಪನ ಕಣ್ಣೊಂದು ಬರಬರಿ ಕಾಣುವಲ್ವ ಹೌದೌದು ಏನಂತ ವಿಚಾರ ಅಂತ ಕೇತಿಯಲ್ಲ ಅಲ್ಲ ಮತ್ತೆ ಈಗ ಕುಬ್ಸ ಮಾಡ್ತೀವಲ್ಲ ಮಗಳದ ಏನು ಹಂಗ ಲಗ್ನದಂಗೆ ಇದನ್ನು ಜಾರ್ಕೊಂಡ್ಬಿಡ್ಬೇಕಂತ ಮಾಡಿಯೇ ಮದ್ವೆಗಂತೂ ₹1 ಖರ್ಚಾಗ್ಲಿಲ್ಲ ಏನು ಎಲ್ಲ ಉಳಿತಾಯ ಮಾಡ್ಕೊಂಡೆಪ್ಪ ಮತ್ತೆ ಈಗಾರ ತೀರ ಮತ್ತೇನು ಕೊಡ್ತೀಯಾ ಕೊಡೋದಲ್ಲ ನೋಡು ಯಾಕೆ ನಿಮ್ಮ ಅವನ ಏನು ಕೊಟ್ಟಿಲ್ಲನ ನಮ್ಮ ಅಪ್ಪಗೆ ಎದಕ್ಕೆ ಮಾತಾಡ್ತಿ ಮನೆಗೆ ಬಂದ್ರೆ ಸಾಕು ಕಾಗಿ ಹಂಗೆ ಕವ ಹಚ್ಚಿ ಬಿಡ್ತೀಯಲ್ಲ ತಗ ಅಲ್ಲ ನಿಮ್ಮ ಅವನ ನಮ್ಮಪ್ಪ ಮದ್ವೆಯಾಗಿ ಏನು ಕೊಟ್ಟಿಲ್ಲ ಅಂದ್ರು ಆಮೇಲೆ ಬಂದು ನನಗೆ ಬೋರ್ ಮಾಡ್ಸಾರ ಏನ ನನ್ನ ಗಂಡಗ ಕೊಳ್ಳಾಗ ಒಂದು ಚೈನ ಉಂಗ್ರ ಆಮ್ಯಾಗ ಏನದು ಅತ್ತಿಗೊಂದು ಸೀರೆ ನನ್ನ ಗಂಡಗೊಂದು ಜೋಡಿ ಅರಿಬಿ ನನಗೊಂದು ಚಲೋ ಸೀರೆ ಕೊಟ್ಟ ಹೋಗ್ಯಾನಲ್ಲೆಲ್ಲ ಇನ್ನು ಮದ್ವಿನ ಗಂಡಿನ ಕಡೆ ಅದರ ಮಾಡ್ಕೋತಿದ್ರಿ ಮದ್ವೆ ಖರ್ಚು ಉಳಿತನ್ನಾಕ ಇವ ನಿನಗೆ ಬಾಯ್ ಕೊಟ್ಟು ಉಳಿಯೋದು ಉಂಟನು ಎಟ್ಟು ಮಾತಾಡ್ತಾಳ ಇದನ್ನೊಂದು ಕಲ್ಸ್ಯಾನ ನೋಡಿ ನಿಮ್ಮಪ್ಪ ಇದನ್ನೇ ನಮ್ಮಪ್ಪ ಕಲ್ಸಿಲ್ವಿ ನಿಮ್ಮ ಮನೆಗೆ ಬಂದಿಂದ ಯಾ ಸಸ್ತ್ಯಾರಾದ್ರೂ ಏನು ಬಾಯಿ ಮುಚ್ಕೊಂಡಿರಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಹಂಗೆ ಮಾತಾಡ್ತೀರಿ ನೀವು ಹೊಳ್ಳಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ಬಾರ್ದು ನೋಡು ಹಂಗೆ ಮಾತಾಡಿರ್ತೀರಿ ನೀವು ಗೊತ್ತನ ನಮ್ಮ ಅತ್ತೆ ಅಂತ ನಿನ್ನ ಕೈಯಾಗ ತಡೆದಾಳ ಏನು ಮಾತಾಡ್ಲಾರ್ದಂಗೆ ಬಾಯಿ ಮುಚ್ಕೊಂಡದಾಳ ಅದು ಹೆಂಗೆ ಸುಮ್ಮನಿದ್ಲ ದೇವ್ರಿಗೆ ಗೊತ್ತು ನಮ್ಮ ಅಪ್ಪನ ಕಲ್ಸ್ಯಾನ ಅನ್ನೋದಾದ್ರೂ ನಿನ್ನ ಪ್ರಕಾರ ಒಳ್ಳೇದ ಮಾಡ್ಯಾನವ ಇಲ್ಲಾಂದ್ರೆ ನನ್ನ ಹುರಿದು ಮುಕ್ಕಿ ಬಿಡ್ತಿದ್ರಿ ಇಷ್ಟೊತ್ತಿಗೆ ಕೊಂದು ಅಯ್ಯ ನುಂಗಿ ನೀರು ಕುಡಿದು ಹೊಳ್ಯಾಗ ಅಲ್ಲಿ ನಂದು ಅಸ್ತಿ ಬಿಟ್ಬಿಟ್ಟಿರ್ತಿದ್ರಿ ಈಗ ಅದು ಬಿಡೆ ಕುಬ್ಸಕ್ಕೆ ಏನು ಕೊಡ್ತಾನೆ ಕೇಳು ನಮ್ಮ ಚೈನ್ ಉಂಗ್ರ ಅವ ಕೊಟ್ಟಾನಂದ್ರೆ ಬೇರೆ ಏನು ಇಸ್ಕೋತಿ ನೋಡಿ ಇಸ್ಕೋ ಒಟ್ಟು 1-2 ತೊಲಿ ಬಂಗಾರ ಕೊಡಾಕಬೇಕು ಅಂದ್ರ ಕುಬ್ಸ ಆಮೇಲೆ ಊಟದ ಖರ್ಚು ಅರ್ಧ ಆಗ್ಬೇಕು ಅಣ್ಣ ಇಲ್ಲೇ ಬಂದೆ ನೀನು ಹ್ಞೂನವ ನನಗೆ ನೀವು ಬರೋದು ಗೊತ್ತಾಗಿದ್ರೆ ಅಲ್ಲೇ ಇರ್ತಿದ್ದೆ ನನಗೇನು ಗೊತ್ತವ ನಾನಂಗಾರ ಕುಬ್ಸದ ದೊಡ್ಡ ಮಾತಾಡು ಅಂತಡಿ ಅಂತ ಇಲ್ಲೇ ಬಂದ್ಬಿಟ್ಟೆ 8 ಬಿತ್ತು ಹೋಗಿ ಬರ್ರಿ ಅಂತೇಳಿ ಈಕಿನೂ 3 ದಿನ ಅಥವಾ ಹಚ್ಚಿ ಬರ್ತಾನೆ ಹೋಗಂತಡಿ ಅಂತೇಳಿ ಇವತ್ತು ಬಂದೆ ನಾ ಅಂದ್ರೆ ನಂದೊಂಚೂರು ಬೇರೆ ಕೆಲಸ ಇತ್ತ ಪೆಟ್ಟಿ ಕಡೆ ಅದನ್ನು ಮುಗಿಸ್ಕೊಂಡು ಇತ್ತಾಗ ಬಂದೆ ನಾನು ನೀವು ಅಲ್ಲಿ ಬಂದಿರಿ ನಾನು ಒಂದೇ ಕಿಲ್ಲಿಂದ ಹೋಗು ಹೊತ್ನಾಗ ಮೊದಲು ನಿಮ್ಮ ಮನೆಗೆ ಹೋಗಿ ಆಮೇಲೆ ಕಸ್ತೂರಿ ಮನೆಗೆ ಹೋಗು ನಂದೆ ಇವ್ರ ಬ್ಯಾಡ್ ನಡಿ ಅಲ್ಲಿ ಬೀಗರ ಮನೆ ದೂರ ಕತ್ತಿ ಮೊದಲು ಅಲ್ಲಿ ಮುಗಿಸ್ಕೊಂಡು ಬಂದು ನಿಮ್ಮ ಅಣ್ಣನ ಮನೆಗೆ ಹೋನು ಹೊತ್ತಾದ್ರೂ ಅಕಸ್ಮಾತ್ ಒಂದು ವಸ್ತಿ ಬೇಕಂದ್ರೆ ನಿಮ್ಮ ಅಣ್ಣನ ಮನೆಯಾಗ ಇರ್ಬೋದು ಬೀಗರ ಮನೆಯಾಗ ಇರಾಕತ್ತೇನ ಸರಿ ಅನ್ಸಂಗಿಲ್ಲ ನಡಿ ಮೊದಲು ಅಲ್ಲೇ ಹೋಗಿ ಬರೋಣ ಅಂದ್ರೆ ಹಂಗಾರ ಹೌದು ತಡಿ ನನಗೂ ಹೌದು ಅನ್ನಿಸ್ತು ಅದಕ್ಕೆ ಅಲ್ಲೇ ಹೋದ್ವೇಣ ಇಲ್ಲ ಹೊತ್ತುಣಿಕೆ ಆಗಿದ್ರೆ ನಿಮ್ಮ ಮನೆಗೆ ಬರ್ತಿದ್ದಿ ಮೊದಲೇ ಅಯ್ಯ ಇಬ್ರು ಹಂಗಾರ ಒಂದು ವಸ್ತಿನಾರ ಹಾಕಿತ್ತು ನೋಡಿ ನಮ್ಮ ಮನೆಗೆ ನಂಗೆ ಗೊತ್ತಾಗ್ಲಿಲ್ಲವ ಇವ ನಾನು ಇದಕ್ಕೆ ಕುಬ್ಸದ್ದೇ ಮಾತಾಡೋಣ ಅಂತ ಬಂದೆ
ಇರ್ಲಿ ಇರ್ಲಿ, ಈಗ ನಾವಾದ್ರೂ ಅದನ್ನ ಮಾತಾಡಕ ಅಲ್ಲಿ ಬಂದಿದ್ವಿ, ಈಗ ಇಲ್ಲೇ ಬಂದಿಯಲ್ಲಪ್ಪ, ಚಲೋ ಆತ್ಬಿಡಿ. ಅಲ್ಲಿ ಮಾತಾಡಿದ್ರೆ ಏನೋ ಆಗೋದು ಮುಖ್ಯ ಕಾರ್ಯಗಳು. ಕುಂದ್ರಣ್ಣ. ಏ ಏನಮ್ಮ ಚಾಗಿ ಏನಾರು ಕೊಟ್ಟೆನವ? ಇನ್ನೂ ಇಲ್ಲತ್ತಿ. ಈಗ ನಮ್ಮ ಬಂದ ಬರತ್ಲಿ ಅಮ್ಮ ಒಟ ಹಚ್ಚಿ ಬಿಟ್ಟಾಳ ಇಲ್ಲಿ. ಏ ಬೆಂಡ್ಲಿ, ನಾ ಏನ್ ಮಾತಾಡೇನೆ? ಅಮ್ಮ ಒಟ ಹಚ್ಚಾಳ ಅಂತ ಹೇಳಕತ್ತಿಯಲ್ಲ. ಹೋಗ್ಲಿ ಬಿಡವ, ಹೋಗ್ಲಿ ಬಿಡತ್ತ. ಏನ ಕುಂದ್ರ ಚಾ ತರ್ತೇನೆ. ಏನು ಬೇಡವಾ ಈಗ ಸದ್ಯ, ಏನು ಬೇಡ, ಆಮೇಲೆ ಕೊಡು ಅಂತಿ. ಈಗ ಸದ್ಯ ಏನು ಬೇಡ, ಬಾ ಕುಂದ್ರ ಬಾ. ಮಾವ ನೀರು ತಗೋರಿ. ಈಗ ಮತ್ತೆ ಮಗಳ ಕುಬ್ಸಕ್ಕೆ ಅಡ್ಗೆ ಖರ್ಚು ಅರ್ಧ ಕೊಡ್ತೇನೆ, ಸ್ವಲ್ಪ ಜೋರಾಗೆ ಮಾಡೋಣಂತ. ನೀವೊಂದು ಅರ್ಧ ಹಾಕ್ತೀರಿ ಹೆಂಗಿದ್ರು. ಇನ್ನು ಇದು ಬಂಗಾರ ಕೊಡೋದಂದ್ರೆ ಈ ಸಲ ನನ್ನ ಕಡೆ ಭಾಳ ಶಕ್ತಿ ಇಲ್ಲ. ಭಾಳ ಅಂದ್ರೆ ಒಂದು ಅರ್ಧ ತೊಲಿ ಕೊಡ್ಬೋದು ಅಷ್ಟೇ. ಹಂಗಂದ್ರೆ ಹೆಂಗಪ್ಪ? ಹಂಗಂದ್ರೆ ಹೆಂಗ? ಅಲ್ಲ, ನಾವ ನಮ್ ಬೀಗರಿಗೆ 1 ತೊಲಿ ಬಂಗಾರ, ಅರ್ಧ ತೊಲಿ ಉಂಗುರ ಕೊಡ್ತೀವಿ ಅಂದಿವಪ್ಪ. ಅವ್ರ ಬೇಡ, ಏನು ಬೇಡ, ಏನು 1 ರೂಪಾಯ್ದು ಏನು ಬೇಡ ಅಂತೇಳಿ ಅಂದ್ರು. ನೀವು ಕೊಡ್ತೇನೆ ಅಂತನೂ ಭಯ ಬರ್ಬೋದು. ಹಂಗಂದ್ರ ಕೊಡ್ತೀನಿ ಅಂದ್ರ ಅವ್ರೇನ ಬ್ಯಾಡ ಅಂದ್ರೆ ಕೊಡ್ತೀನಿ ಅಂದ್ರೆ ನೀವು ಬ್ಯಾಡ ಅನ್ಬೇಕಲ್ಲ. ಯಾಕೆ ಸುಮ್ಮನೆ ಆ ಕೈಲಿ ಆಗ್ಲಾರ್ದ ಪಾಪ ಶಕ್ತಿ ಇಲ್ಲಾರ್ದ ಕೊಡ್ತೀನಿ ಅಂತ ಯಾಕೆ ಅನ್ಬೇಕವ? ಅದಕ್ಕೆ ಅವ್ನ ಕೈಲಿ ಏಟಾಕತ್ತೆ ಅಷ್ಟು ಹೇಳಾನ. ಅರ್ಧ ತೊಲಿ ಅಂತ ಸಾಕ್ ಬಿಡ್ರಿ, ಬೇಡ. ಇಷ್ಟಕ್ಕೂ ಯಾಕೆ ತಗೋಬೇಕು ಈಗ ನಾವು? ಮಂದರೆ ಎಲ್ಲ ಚೈನ ಉಂಗುರ ಕೊಟ್ಟಾನ, ಮಗಳಿಗೆ ಬೋರ್ಮಾಳ ಸರ ಮಾಡಿಸ್ಕೊಟ್ಟಾನ, ಇನ್ನು ಅದೇನದ ಬೆಂಡಾಲಿ ಮಾಡಿಸ್ಕೊಟ್ಟಾನ, ಆಮ್ಯಾಗ ಸೀರೆ ತಂದು ಕೊಟ್ಟಾನ, ನನಗೂ ಕೊಟ್ಟಾನ, ಮದುಮಕ್ಕಳಿಗೂ ಕೊಟ್ಟಾನ. ಈಗೇನು ಮತ್ತೆ ಮನೆ ಬೇರೆ ಕಟ್ಟ್ಯಾನ, ಮೊನ್ನೆ ರೊಕ್ಕ ಇರ್ಬೇಕಲ್ರಿ ಅದಕ್ಕೆ. ಹೌದು, ನಾ ಕೇಳ್ಬೇಕಂದೆ, ಹೊಟ್ಟಿಲಿದ್ದಾಗ ಹೆಣ್ಮಕ್ಳು ಮನಿ ಕಟ್ಟಂಗಿಲ್ಲಲ್ಲ? ಅದ ಮನಿ ಕಟ್ಟಂಗಿಲ್ರಿ ಮಾವರ. ನಾನು ಏನು ಮನಿ ಕೆಡಿ ಕಟ್ಟಿಲ್ರಿ ಪಾ. ಹಿಂದೆ ನೆರಿಕಿ ಬಿದ್ದುಬಿಟ್ಟಿತ್ತು, ತಾಡ್ಪಲ್ ಕಟ್ಕೊಂಡಿದ್ವಿ ನಾವು. ಈಗ ನಾಳೆ ಮಗಳು ಹಡ್ಯಾಕತ್ಲ, ಕುಶಿನ್ ತೊಗೊಂಡು ಹೆಂಗಿರ್ತಾಳ್ರಿ, ಹುಳ ಉಪ್ಪಡಿ ಒಳಗೆ ಬರ್ತಾವು ಏನು. ಆಮೇಲೆ ಮಳೆಗಾಲ ಒಂದು, ಮಳೆ ಮಾರಿನ ದಿನ ಈಗ ಮಳೆ ಹತ್ತಪ್ಪ ಅಂತಂದ್ರೆ ಇದ್ದಿದ್ದು ವಾಡಿನ ಬೀಳಾಕತ್ರಿ, ಏನು ಮಾಡೋದ್ರಿ? ಅದಕ್ಕೆ ಬಿಗು ಮಾಡಿ ಅದೊಂದು ಸ್ವಲ್ಪ ಏರಿಸಿ ನಿಂದ್ರಿಸಿದೆ. ದೇವರಿಗೆ ಬೇಡ್ಕೊಂಡು ತಪ್ಪು ಕಾಣಿಕೆ ಹಾಕಿ ಮಾಡಿದ್ವಿ ರೀ, ಆಗಿ ಹೋತು. ಈಗ ನಾಳೆ ಕೂಸಿಗೆ ತಂಡಿ ಮೇಲೆ ಮನಕ್ಕೆ ಸಾಕ ಮಾಡಕ್ಕೆ ಆಗ್ಬೇಕಲ್ರಿ. ನಡಿತೈತಿ ಹಂಗ ಪೂರ ಕೆಡಿ ಕಟ್ಟಲ್ಲ ಮನಿ. ಏನಪ್ಪ ಯಾವ ಪದ್ಧತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನೋಡು. ಈಗ ಅರ್ಧ ತೊಲಿ ಕೊಡ್ತೇನೆ ಅಂತೀಪ, ನಿನ್ನದಿ ಹಂಗ ಏನಪ್ಪ ನಿಂದು? 1 ತೊಲಿನಾರ ಕೊಡಾಕ್ಬೇಕ್ಲಿ. ಏನ್ ಬೇಡ ರೀ, ಸುಮ್ಮನೆ ಹೋಗ್ಲಿ. ಅವನ ಕಡೆ ರೊಕ್ಕಿಲ್ಲ ಅಂತಾನಿಲ್ಲಮ್ಮ. ಏನ್ ಬೇಡಣ್ಣ, ಈ ಅರ್ಧ ತೊಲಿನಿ ಏನ್ ಕೊಡಬೇಡ, ಎಲ್ಲ ಐತಿ. ಇದ್ದಿದ್ದ ಹಾಕೊಂಡು ಕುಬ್ಸ ಮಾಡಿ ಮುಗಿಸೋಣಂತ. ಇನ್ನೊಮ್ಮೆ ಕೊಡುವಂತಿಲ್ಲ. ನಾಳೆ ಮಗ ಹುಡ್ತಾನಲ್ಲ ಮೊಮ್ಮಗ ಏನಾರ ಹಾಕುವಂತ ಸುಮ್ಮನೆ ಬೇಡ ಈಗ. ಅಲ್ಲ ಶಾಂತ, ಎಲ್ಲ ನಿಂದ ತೀರ್ಮಾನ ಅನ್ಲಿ. ಮನಿ ಹಿರೇ ಮನುಷ್ಯಾಳ ಆಗ್ಯಾಳಕಿ. ಇಲ್ಲಿ ಹಿರೇ ಮನುಷ್ಯಾಳ ಮೂಲಿ ಕುಂದ್ರಿಸಿ ಮಾತಾಡ್ತಾಳ ತಾನ. ಹಿರೇ ಮನುಷ್ಯಾಳ ಮಾತಾಡೋದು ಕರೆಕ್ಟ್ ಇದ್ದಿದ್ರ ನೀವ ಮಾತಾಡ್ರಿ ಅಂತಿದ್ದೆ. ನೀವು ಮಾತಾಡೋದು ಕರೆಕ್ಟ್ ಇಲ್ಲಲ್ಲ, ಅದಕ್ಕೆ ನಾ ಮಾತಾಡಕತ್ತೀನಿ. ನೋಡು ಹೆಂಗ ಮಾತಾಡ್ತಾಳ ನೋಡು. ಅಣ್ಣ ಏನ್ ಬೇಡ, ಮೊಮ್ಮಗ್ ಹಾಕು ಅಂತ ಬೇಕಾರತ್ತಲ್ಲಿ ಮುಂದೆ. ಈಗಂದ್ರೂ ಏನ್ ಬೇಡ ಸದ್ಯಕ್ಕೆ. ಇನ್ನೂ ಒಂದು 6 ತಿಂಗಳು ಅದು ಮನೆತನ ಮುಗಿಸ್ಕೊಂಡ್ ಬರ್ತಿರ್ತಾಳಲ್ಲ, ಅವಾಗ ನಿನ್ ಕೈಲಿ ಆದಾಗ ಹಾಕುವಂತಿ. ಏನು ಹೆಸರಿಡಾಕ್ ಕೊಟ್ಟಂಗೂ ಆಕತಿ, ಅದು ಆಕತಿ. ಬೇಡ, ಏನ್ ಬೇಡ. ನೋಡಪ್ಪ, ಮೊಮ್ಮಗ ಹುಟ್ಟಿ 6 ತಿಂಗಳು ಕಿಲ್ ಕರ್ಕೊಂಬರೋ ಅಷ್ಟೊತ್ತಿಗೆ ನಾ ಇರ್ತೇನೆ ಬಿಡ್ತೇನೆ ನಂಗೆ ಗೊತ್ತಿಲ್ಲ. ಮೊಮ್ಮಗ್ಗ ಬೆಳ್ಳಿ ಹುಡ್ದಾರ ಆಗ್ಬೇಕು ಏನು, ಆಮ್ಯಾಗ ಕೈಕಟ್ಟು ಗುಂಡು ಆಗ್ಬೇಕು, ಬಂಗಾರ ಗುಂಡು ಗಟ್ಟಿ ಗುಂಡು ಹಾಕ್ಬೇಕು. ಈ ಕಡೆ ಒಂದು 8 ಗುಂಡಾರ ಬರ್ತಾವು, ಆ ಕಡೆ ಒಂದು 8 ಗುಂಡು 16 ಗುಂಡು ಹಾಕವು. ಏನು ಕೈಕಟ್ಟು ಗುಂಡು ಗಟ್ಟಿ ಗುಂಡು ಹಾಕ್ಬೇಕು. ಆಮ್ಯಾಗ ಬೆಳ್ಳಿ ಉಂಗ್ರ, ಒಂದು ಬಂಗಾರದ ಉಂಗ್ರ ನಾವು ತರ್ತೀವಿ ಬಿಡು. ಉಳ್ದಿದ್ದು ಪೆಂಡ್ರ ಗೆಜ್ಜಿ, ಮಾವಿನಕಾಯಿ ಗೆಜ್ಜಿ, ಹಾಲು ಗಡಗ, ಮಾವಿನಕಾಯಿ ಕಡಗ ಎಲ್ಲ ಬೆಳ್ಳಿ ಆಗ್ಬೇಕು. ಬೆಳ್ಳಿ ತರ ಬೇಕ, ಎಲ್ಲ ಆಗ್ಬೇಕು ನೋಡಪ್ಪ. ಕೊಳ್ಳಾಗ ಗುಂಡುಗಡಿಗೆ ಆಗ್ಬೇಕು. ಮತ್ತು ಇವನ್ನೆಲ್ಲ ಇಲ್ದಂಗೆ ಕಳಿಸಿ. ಗಂಡು ಹುಡುಗ ಹುಟ್ಟಿದ್ರೆ ಕೈ ಕಟ್ಕೊಂಡು ಹಾಕ್ತಾರ್ರಿ ಅತ್ಯಾರ. ಹೆಣ್ಣು ಹುಡುಗ ಹುಟ್ಟಿದ್ರೆ ಅಭಿಷೇಕನ ಮಾತಾಡ್ತಾಳ ಬರೀ ಹೆಣ್ಣು ಹುಡುಗಿ ಹುಟ್ಟಿದೆ ಅಂತೆ. ಅದೆಲ್ಲ ಯಾಕೆ ಬಾಗಿಸ್ತಿ ನೋಡನ್ ಸುಮ್ಮನಿರವಾಗ. ಅಂದ್ರೆ ಕಸ್ತೂರಿ ಮನಿ ಒಳಗೆ ಹೇಳಿದ್ರಿ ಅತ್ಯಾರ, ಹೆಣ್ಣು ಹುಡುಗಿ ಹುಟ್ಲಿ ಗಂಡು ಹುಡುಗ ಹುಟ್ಲಿ ಕೈ ಕಟ್ಕೊಂಡು ಹಾಕಿ ಕಳಿಸ್ರಿ ಅಂತೇಳಿ. ಅದಕ್ಕೆ ಕೇಳಿದೆ. ಅದೇ ಹಂಗಾಕತಿ ಹೆಣ್ಣು ಹುಡುಗ ಹುಟ್ಟಿದ್ರೆ ಕೈ ಕಟ್ಕೊಂಡು ಹಾಕಂಗಿಲ್ಲ, ಗಂಡು ಹುಡುಗ ಹುಟ್ಟಿದ್ರೆ ಹಾಕ್ತಾರ. ನೀವು ಯಾವುದಕ್ಕೂ ಹೆಣ್ಣರಾಗಲಿ ಗಂಡರಾಗ್ಲಿಪ್ಪ ಕೈ ಕಟ್ಕೊಂಡು ಹಾಕಿ ಕಳಿಸ್ರಿ. ನಮ್ಮ ಮುಂದಿನ ನಮ್ಮ ಕಸ್ತೂರಿಂದ ನಾ ಮಾತಾಡ್ಕೋತೀನಿ. ನಮ್ಮ ಕಡೆ ಹೆಣ್ಣು ಹುಟ್ಟಿದ್ರೆ ಕೈ ಕಟ್ಟಾಕೊಂಡು ಹಾಕೋದು ಪದ್ಧತಿ ಇಲ್ಲ ಅಂತ ಹೇಳ್ಬಿಡ್ತೇನೆ. ನೋಡೆ, ನಮ್ಗಾರು ಒಂದು ಪದ್ಧತಿ, ಅವ್ರಿಗೆ ಯಾರು ಒಂದು ಪದ್ಧತಿ. ಸುಮ್ಕುದ್ರೆ ಬಿಡಾಡಿ. ಏನು ನನ್ನ ಸಲುವಾಗಿ ಕೇಳ್ತೇನೆ ನಾನು? ನಿಮಗೆ ಎದಕ್ಕಾರ ಬರ್ತಾವಲ್ಲ ಅಂತ ಕೇಳೋದು. ಅಣ್ಣ ನಾ ಹೇಳಿದ್ನೆಲ್ಲ ಅಷ್ಟು ಮಾಡಿ. ಊಟದ ಖರ್ಚು ಬೇಕಾರೆ ಕೊಟ್ಕೊಡು. ಅದು ಬಿಟ್ರೆ ಯಾವ ಬಂಗಾರ ಬೆಳ್ಳಿ ಏನು ಕೊಡಕ್ಕೆ ಹೋಗ್ಬೇಡ. ಜಗ್ಗದಾವ್ ಸೀರೆ ಕುಬ್ಸದ್ದು. ಮತ್ತು ನೀನು ಅದಕ್ಕೆಮ್ಮ ಹೋಗಿ ತೊಗೊಂಬರ್ರಿ ಪಾಕಿಗೆ. ಯಾಕೆ ತವ್ರ ಮನೆಯಿಂದನೂ ಕೊಡ್ಬೇಕು ಅದನ್ನು. ನಾ ಅದನ್ನೇನು ಬೇಡ ಅನ್ನೋದಿಲ್ಲ. ಒಂದು ಚಲೋ ಸೀರೆ ತಂದು ಕೊಡಿ, ಅದರ ಇದ್ದಿದ್ದು ಜಂಪರ್ ಹಾಕ್ಕೊಂಡು ಸೀರೆ ಉಟ್ಕೋತಾಳೆ, ಕುಬ್ಸ ಮಾಡಿ ಮುಗಿಸೋಣಂತ. ಮಾಡಿ ಮುಗಿಸಿ ಅವತ್ತು ಕರ್ಕೊಂಡು ಹೋಗುವಂತಿಪ್ಪ ಮನೆಗೆ. ಏನು ಬೇರೆ ಏನು ಬೇಡ. ಕುಂದ್ರಣ್ಣ ಚಾ ಮಾಡ್ಕೊಂಬರ್ತೇನೆ. ಆತ್ ನೋಡಿ, ಎಲ್ಲ ಮಾತಾಡಿ ಮುಗಿಸಿಲ್ಲಲ್ಲ. ಹೊಂಟಲ್ಲೇ ನನ್ನ ಮಗಳ ಮನೆಗೆ ಹೋಗಿದ್ದೇನೋ ಹೋಗಿಲ್ಲ. ಏನು ಮಾಡಕತ್ತೈತಿ ನನ್ನ ಮಗಳ ಪಾಪ? ಹೇಳಿದಿಲ್ಲ ನಿಮ್ಮ ಅವ್ನ ಜೀವ ನೆನ್ಸಾಕತ್ತೈತಿ ಬಾ ಒಟ್ಟು ಅಂತೇಳಿ. ಹೇಳಿದೆ ರೀ ಎತ್ತಿಯಾರ, ಹೇಳೇನಿ. ಬೇಕಾದ್ರೆ ನಿಮ್ಮ ಮಗ ಇಲ್ಲೇ ಅದಾರ, ಅವ್ರನ್ನ ಕೇಳ್ಕೊರಿ. ಏನಾತ ಬಡೆ ಕರಿಬೇಕಂತ ಕರೆದೆ. ನಂಗೆ ಮ್ಯಾಗಿನ ಮಾತಿಗೆ ಒಂದು ಮಾತು ಹೇಳಿ ಬಂದೆ. ತಾತ ಹೇಳೇನ್ ಬಿಡ್ಬೆ, ಅವು ನೆನ್ಸಕತ್ತಾಳ ಬಾ ಅಂತದು ಹೇಳಿ ಅವನು ಕರೆದು ಬರ್ತೇನೆ ಅಂತ ಹೇಳ್ಯಾರ. ಆಕಿಗೆ ಏನೋ ಮನ್ ಬೇಜಾರಾಗ ಹೋದ್ಲಲ್ಲ ಇಲ್ಲಿಂದ.
ಅದು ಅಲ್ದ ಈಗ ಮಗಂದು ಕುಬ್ಸ ಮಾಡ್ತಿ ನನಗೊಂದು ಚಲೋ ರೇಷ್ಮೆ ಸೀರೆ ಬೇಕು ಅಂತ ಹೇಳ್ಯಾಳ. ಈಗ ನಿಮ್ಮ ಮಾವ ಒಂದು ಜೋಡಿ ಅರ್ಬಿ ತರ್ಬೇಕು ಅಂದಾಳ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ವಲ್ತು. ಈಗ ಸದ್ಯ ರೊಕ್ಕ ಒಂದಿಲ್ಲ. ಅಯ್ಯೇ ನಿನ್ ಕಡೆ ಯಾವಾಗ ರೊಕ್ಕ ಇರ್ತಾವ ಹೇಳ? ಬರೇ ನಳ್ಳುದ ಆಕತಿ, ರೊಕ್ಕಿಲ್ಲ 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 ಅಂತ ಹೇಳಿ. ಹಂಗಂದ್ರೆ ಹೆಂಗ್ ಬಿ ಇದ್ರ ನಾ ಏನು ಇಲ್ಲ ಅಂತೇನ? ₹1 ರೊಕ್ಕಿಲ್ಲ, ನಾನೇನ್ ಮಾಡ್ಲಿ? ಅಪ್ಪ ನನ್ನ ಕಡೆ ಆಯ್ತು, ನಾ ಕೊಡಿಸ್ತೇನಂತ. ಹಿಂಗದಾರ ನೋಡ್ರಿ. ರೊಕ್ಕ ದುಡಿದ್ ರೊಕ್ಕ ಮೊದ್ಲಿ ನಂಗೆ ಕೈ ಕೊಡೋದಿಲ್ಲ. ಎಲ್ಲ ತಾನ ಇಟ್ಕೊಂಡಿರ್ತಾನ, ಹೆಂಡತಿ ಕೈಗೆ ಓಟ್ ಕೊಟ್ಟಿರ್ತಾನ, ಅವ್ರವ್ನ ಕೈಗೆ ಓಟ್ ಕೊಡ್ತಾನ. ಹೋಲ್ ಬಿಡ್ರಿ, ಎಲ್ಲಿ ಇಟ್ಕೊಂಡ್ರಿ ಏನು ಇದೇ ಸಂಸಾರಕ್ಕೆ ಹಾಕ್ತಾರಲ್ಲ. ಅಪ್ಪ ಅವ ಆರಾಮದಾಳ? ಹ್ಞೂ ಆಕಿನೂ ಆರಾಮದಾಳ, ಅಮ್ಮನೂ ಆರಾಮದಾಳ. ಅಂದಂಗೆ ನೀ ಆರಾಮದಿಯಲ್ಲ, ಒಟ್ಟು ಅಷ್ಟೇ ಸಾಕು. ನಾನು ಆರಾಮದೇನೆ. ಅಯ್ಯಯ್ಯ ಆರಾಮಿಲ್ಲಾರ್ದಿನ್ನೇನು ನಿಮ್ಮ ಮನ್ಯಾಗಿನ್ಕಿನ ಒಂದು 20 ಕಿಲೋ ಹೆಚ್ಚಿನ ಆಗ್ಯಾಳ ಇಲ್ಲಿ, ಗೊತ್ತನ? ಆರಾಮದಾಳ, ಏನ್ ತಲೆ ಕೆಡಿಸ್ಕೊಬೇಡಪ್ಪ. ಸಮೃದ್ಧವಾದ ತಂಗಿ ಮನಿ ಕೊಟ್ಟಿ, ಇಲ್ಲೇನು ತಿನ್ನಾಕ್ ಬರಾನ ಉಣ್ಣಾಕ್ ಬರಾನ, ಬೇಕಂದಿದ್ದೆ ಐತಿ. ಇನ್ ಗಂಡ ಅಂತರು ಬಿಡು, ಏನ್ ಕೇಳ್ತಾಳ ಅದನ್ನ ಕಾಲಾಗ ತೋರಿಸಿದ್ದನ್ ತಲೆ ಮ್ಯಾಗ ಹೊತ್ಕೊಂಡು ಮಾಡ್ತಾನ. ಇಂಥ ಗಂಡ, ಇಂಥ ಅತ್ತಿ, ಬಡಪಾಯಿ ಮಾವ. ನನ್ನಂತರು ಬಿಡು ಕಿಮ್ಮತ್ತ ಇಲ್ಲ, ನನಗಂತರು ಹಂಗೆ ಮಾಡ್ತಾಳೆ ನಿನ್ನ ಮಗಳು. ಇಂಥ ಮೈ ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಯಾಳ ನಿನ್ನ ಮಗಳು, ಪುಣ್ಯ. ಹಂಗೆ ಯಾಕೆ ಮಾತಾಡ್ತೀರಿ? ಆಕಿ ಹಿರಿಯರು ಅಂದ್ರೆ ಮರ್ಯಾದೆ ಜಾಸ್ತಿಯಪ್ಪ. ಮಾತಾಡ್ತಾಳೆ, ಹಂಗೇನಿಲ್ಲ. ಕೆಲವೊಂದು ಟೈಮ್ ಸ್ವಲ್ಪ ಸಿಟ್ಟು ಬಂದಾಗ ಏನಾರ ಒಂದು ಅಡ್ಡು ಮಾತಾಡ್ತಾಳೆ. ಸ್ವಲ್ಪ ಹಂಗಲ್ವ ಹಿಂಗೆ ಅಂತ ಹೇಳಿದ್ರೆ ತಿಳ್ಕೊತಾಳ್ರಿ ಅಮ್ಮಾರ. ಬೇಕಂತ ಮಾತಾಡಲ್ಲ ಆಕಿನೂ. ಏನಾರ ಒಂದು ಮಾತು ವಿಷಯಕ್ಕೆ ಒಂದೊಂದು ಸಲ ಸಿಟ್ಟು ಬರ್ತೈತಲ್ಲ, ಹಂಗೆ ಮಾತಾಡ್ತಾಳೆ ಅಷ್ಟೆ. ಆಕೆ ಅಮ್ಮಗ ಹೆಂಗಿದ್ರು ಸಮಾಧಾನ ಇಲ್ಲ, ಪಾನಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನ. ಬಾ ಏ ಬಿಡು ಬಿಡು ನೀರು ಹಾಕ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ಕೊಂಡ್ರ ಅಷ್ಟೇ. ಆದ್ರೆ ಮೀನ್ ಸಿಗತ್ತಾವ